ನೋಡ್ರಿ ಇವತ್ತನ ದಶಮಾಂಶ ರೂಪಕ್ಕೆ ತಂದಿರಿ. ಕನ್ವರ್ಷನ್ ಆಫ್ ಪರ್ಸೆಂಟೇಜ್ ಇಂಟು ಡೆಸಿಮಲ್. ಈಗ ದಶಮಾಂಶದಿಂದ ರಾಶಿ ಪರಿವರ್ತನೆ ಮಾಡ್ಲಿಕ್ಕೆ ಟೈಮ್ ಕೊಟ್ಟದ. ಹಿಂದೆ ತಿಳಿಸೋದಿತ್ತು ಈಗ ತಿಳಿಸೋದಂತಂದ್ರೆ ಈಗ ಭಾಳ ಸರಳ ಇದು ಮಾಡೋದು. ಒಂದು ಸ್ವಲ್ಪ ಇವು ಲಕ್ಷ ಕೊಟ್ಟು ನೋಡ್ರಿ. ನಿಮಗೆ ಬರಲಿಲ್ಲ ಮತ್ತೊಂದು ಸಲ ವಿಡಿಯೋ ರೀಪ್ಲೇ ಮಾಡಿರಿ. ಇಂಗ್ಲೀಷ್ ಮೀಡಿಯಮ್ದವರು, ಕನ್ನಡ ಮೀಡಿಯಮ್ದವರು, ಇಂಗ್ಲೀಷ್ ಮೀಡಿಯಮ್ದವ್ರು ಎಲ್ಲರೂ ನೋಡ್ಕೊರಿ ಗಣಿತಗಳನ್ನು. ನಾ ತಿಳಿಸಿ ಹೇಳ್ತಾನು, ನೀವು ಲಕ್ಷ ಕೊಟ್ಟು ನೋಡ್ರಿ. ಬಿಡಿಸೋದಾಗಿಂದ ವಿಡಿಯೋ ಆನ್ ಮಾಡಿರಿ. ಓನ್ಲಿ 2 minutes, 1 minute ಸಹಿತ ಟೈಮ್ ಇರೋದಲ್ಲ. ನಾ ಬೇಗನೆ ವಿಡಿಯೋ ಸ್ಟಾರ್ಟ್ ಮಾಡಬೇಕಾಗ್ತದ. ನೋಡಿ ಇಲ್ಲೇ ಸರಳ ಮೆಥಡ್ ತೋರಿಸ್ತದ. ಇಲ್ಲೊಂದು ನೋಡ್ರಿ, 3/25 ಚಿಹ್ನೆ ಇಲ್ಲಿ ಮುಂದೆ ಇಟ್ಕೊಂಡು ಬಿಡ್ರಿ. ಆಮೇಲೆ 3/25 ಆಯಿತು. ಇದು ಎಷ್ಟಕ್ಕೆ ಭಾಗ ಹೋಗ್ತದ ಅಂದ್ರೆ 10,000 ಭಾಗ ಹೋಗ್ತದೆ. ಇದು 2500 ಎಷ್ಟು ಸಾವಿರಕ್ಕೆ ಭಾಗ ಹೋಗ್ತದ ಅದನ್ನು ಅರ್ಥ ಮಾಡ್ಕೋರಿ. 10,000ಕ್ಕೆ ಹೋಗ್ತದೆ ಇದು ಭಾಗ. ಹೆಂಗೆ ಅನ್ನೋದು ತಿಳಿಸಿ ಹೇಳ್ತಾನ. ಈಗ ಇದು 2,500 ಅದ. 5,000ಕ್ಕಂತೂ ಹೋಗೋದಿಲ್ಲ, 6,000ಕ್ಕೆ ಹೋಗೋದಿಲ್ಲ, 7,000ಕ್ಕೆ ಹೋಗೋದಿಲ್ಲ, 8,000ಕ್ಕೆ ಹೋಗೋದಿಲ್ಲ, 9,000, 10,000ಕ್ಕೆ ಹೋಗ್ತದೆ ಭಾಗ. ತಿಳ್ಕೊಂಡು ಮಾಡ್ಬೇಕು ಎಷ್ಟರಲ್ಲಿ ಹೋಗ್ತದೆ ಭಾಗ ನೋಡ್ರಿ. ಅದು ಸರಿಯಾಗಿ ತಿಳ್ಕೊಂಡ್ರಿ ಅಂತಂದ್ರೆ ಈಗ ನಾವು ನೇರವಾಗಿ ದಶಮಾಂಶ ಮಾಡಬೇಕು. ಇದು 100ಕ್ಕೆ ಹೋಗಲ್ಲ, ಸಣ್ಣದಾದ. 10ಕ್ಕಂತ ಹೋಗೋದೇ ಇಲ್ಲ ಬಿಡ. ನಾ ಪದ್ಧತಿ ಹೇಳ್ತಾನೆ. 10ಕ್ಕೆ ಹೋಗಲಿಲ್ಲ, 100ಕ್ಕೆ ಹೋಗಲಿಲ್ಲ, 1000ಕ್ಕೆ ಹೋಗಲಿಲ್ಲ. ಇದು 10,000ಕ್ಕೆ ಹೋಗ್ತದಿಲ್ಲ ನೋಡ್ರಿ. 10,000ಕ್ಕೆ ಹೋಗಲೇಬೇಕಿದು. ಅದನ್ನು ತಿಳ್ಕೊಬೇಕು ನೀವು. 10,000ಕ್ಕೆ ನೀವು 2,500ದಿಂದ ಭಾಗಿಸಿದ್ರೆ ಎಷ್ಟು ಬರ್ತದ? 4 ಬರ್ತದೆ. ಇಂಥವೆಲ್ಲ ಸರಳ ರೀತಿ ಕಲಿಸ್ತಿರ್ತದೆ. ಈಗ ನೋಡ್ರಿ, 2,000 10ಕ್ಕಂತೂ ಸಣ್ಣದಾತ, 100 ಸಣ್ಣದಾತ, 1000 ಸಣ್ಣದಾತ, 10,000 ಕರೆಕ್ಟ್ ಆಗ್ತದೆ. ಯಾಕಂದ್ರೆ ಇದಕ್ಕೆ ಭಾಗ ಹೋಗ್ತದೆ 10,000ಕ್ಕೆ. ಈ 10,000ಕ್ಕೆ 2,500 ಭಾಗಿಸಿದ್ರೆ ಎಷ್ಟು ಬರ್ತದೆ? ಇಲ್ಲಿ 4 ಬರ್ತದೆ. 2,500 4ಲೆ 10,000 ಮ್ಯಾಲಿಂದು 4ರಲ್ಲಿ ಗುಣಾಕಾರ ಮಾಡಿಬಿಟ್ರಿ, ಖಲಾಸ್ ಮುಗಿತು ದಶಮಾಂಶ. 4 3 12 ಬಂತಿಲ್ಲ ನೋಡ್ರಿ. ಈಗ ಇಲ್ಲೇ ಉತ್ತರ ಬರೋಬ್ಬರಿ 1 2 3 4 ನೋಡ್ರಿ. 1 2 3 4 ಎಷ್ಟು ಸೊನ್ನೆವ ಅಷ್ಟು ತಾನಿಡ್ಬೇಕು ನೋಡಿ. 12ಕ್ಕೆ ಕರೆಕ್ಟಾಗಿ ಭಾಗಿಸಿ ನೋಡ್ರಿ ನೀವು. ಆಮೇಲೆ ನಿಮ್ಗೆ ಟೈಮ್ ಕೊಡ್ತದ. ಮತ್ತೆ ನಿಮ್ಗೆ ಇದು ಹೇಳಿದಾರ ನೋಡ್ರಿ. 0 0 12 ಬರಲೇಬೇಕದು ಉತ್ತರ. ನಿಮ್ಗೆ ಸರಳ ಮೆಥಡ್ ಇವೆಲ್ಲ. ಯಾವುದೇ ಒಂದು ದಶಮಾಂಶ ಮಾಡ್ಬೇಕಾದ್ರೆ 10ಕ್ಕೆ ಭಾಗ ಹೋಗ್ಬೇಕು, 100ಕ್ಕೆ ಹೋಗ್ಬೇಕು, 1000ಕ್ಕೆ ಹೋಗ್ಬೇಕು, 10,000. ಇದು 10,000ಕ್ಕೆ ಹೋಗ್ತದೆ. ಹಿಂಗೆ ತಿಳ್ಕೊಂಡ್ಬಿಟ್ರೆ ಭಾರಿ ಅಂದ್ರೆ ಭಾರಿ ಸರ್. ಇದೊಂದು ಮೆಥಡ್ ಇದೆ ದಶಮಾಂಶ ಮಾಡುವಂಥ ಥಿಯರಿ ಇದು. ನೋಡ್ರಿ, ಗಣಿತ ಬರ್ತಿತ್ತು ಅಂತಂದ್ರೆ ಎಷ್ಟು ರೀತಿಯಿಂದ ನಾವು ದಶಮಾಂಶ ಮಾಡ್ಬೋದು. ಇದೊಂದು ಉದಾಹರಣೆ. ಹಿಂಗೆ ನೀವು ಐಡಿಯಾ ಮಾಡ್ಕೋಬೇಕು. ಈಗ ಬೇಡ ಬಿಡ್ರಿ. ಈಗ ಇನ್ನೊಂದು ತೋರಿ. 10 8 81 83, 10 8 81 83, 83 ಆಯ್ತು. ತಳಗ 10 ಈ 100 ತಳಗ ಕೊಡ್ರಿ. ಬರೋಬ್ಬರಿ 83 ಆಯ್ತು. ತಳಗೆ ಎಷ್ಟು ಬಂತು? 1,000 ಬಂತು ನೋಡ್ರಿ. 3 ಸ್ಥಾನ ಬಿಟ್ಟು ದಶಮಾಂಶ ಉತ್ತರ ಹಾಕಿಬಿಡ್ರಿ. ನೋಡ್ರಿ ಚೆಕ್ ಮಾಡ್ಕೋರಿ ನೀವು. ಪ್ರತಿ ಒಂದು ಸಲ ಚೆಕ್ ಮಾಡ್ಕೋಬೇಕು. ಯಾಕಂದ್ರೆ ವಿಡಿಯೋ ಭಾಳ ಸಲ ನಾವು ಇದನ್ನು ಮಾಡಬಾರ್ದು. ಅದು 10 1 101 ಅದನ್ನು 1000ಲೆ ಭಾಗಿಸ್ಬಿಟ್ರೆ ಎಷ್ಟು ಬರ್ತದೆ ನೋಡ್ರಿ. ನೀವು ಮಾಡಿ ನೋಡ್ರಿ. 0 0 83 ಬರ್ತದೆ ಉತ್ತರ. ನೋಡ್ರಿ ಎಷ್ಟು ಸರಳವ.
ಆಮೇಲೆ ಇಲ್ಲಿ ನೋಡಿ 6 4 24 1 25, 6 4 24 1 25, 4 ಅಂಶ 25 4 ಅಂಶ ಗುಂಡ್ಲೆ 100 ಬರೋಬ್ಬರಿ 25 ತಳಗ 400 ಆಯ್ತು. 400ಕ್ಕೆ ಭಾಳ ದೂರ ಹೋಗ್ತದ ಭಾಗ. 400ಲೆ ಭಾಗಿಸುವಂಥ ಸಂಖ್ಯೆ ಯಾವುದು ಅಂತಂದ್ರೆ ಭಾಳ ಅಂದ್ರೆ ಭಾಳ ದೂರ ಹೋಗ್ತದೆ. ಅದಕ್ಕೆ ನಾವೇನು ಮಾಡಿಬಿಡ್ಬೇಕು, ಸೀದಾ ಭಾಗಿಸಿಬಿಡ್ಬೇಕು. ಇಂಥವೆಲ್ಲ ಏನು ಮಾಡಬೇಕು, ಸೀದಾ ಭಾಗಿಸಿಬಿಡ್ಬೇಕು. 6 4 24 25 ತಳಗ 4 ಗುಂಡ್ಲೆ 100 ಎಷ್ಟು ಬಂತು, 25 400 ಆಯ್ತು. 25ಕ್ಕೆ 400ಲೆ ಭಾಗಿಸ್ರಿ. 0.0 ಸಣ್ಣದಾತು. 1 0 ಕೊಡ್ರಿ, 1 0 ತಗೋರಿ. 4 6 24, 4 6 24 ಎಷ್ಟು ಉಳಿತು, 100 ಉಳಿತು. ಈಗ 1 0 ತಗೋರಿ. 4 2 800, 2 ಉಳಿತು, 200 ಉಳಿತು. 1 0 ತಗೋರಿ, 5. ಇಂಥವು ದೊಡ್ಡ ಇದ್ದಾಗ ನೀವು ಹಿಂಗೆ ಇಟ್ಬಿಡ್ಬೇಕು. 0.0 6 2 5 ಇದರ ದಶಮಾಂಶ. ಇಂಥ ಗಣಿತಗಳನ್ನು ನೀವು ಕಲ್ತಿರಿ ಅಂತಂದ್ರೆ ಹೇಳ್ತಿರ್ತಾನ. ಅವಾಗ ಏನು ಮಾಡ್ತಿರ್ತಾನ, ಇದನ್ನು ದಶಮಾಂಶದಲ್ಲಿ ಬರೆದಾಗ ಕೊಟ್ಟು ಬಿಡ್ತಾನೆ. ಭಾಳ ಅಂದ್ರೆ ಭಾಳ ಸರಳ ಇರ್ತಾವೆ, ಏನು ಭಾಳ ಗುರಿ ಇರಂಗಿಲ್ಲ. ಈ ದಶಮಾಂಶಗಳನ್ನು ಶೇಕಡಾ ದಶಮಾಂಶಗಳನ್ನು ದಶಮಾಂಶ ರೂಪದಾಗ ಇಡೋದು ಭಾಳ ಸರಳ. ನೋಡ್ರಿ, ನಾನು ತಿಳಿಸ್ತಾನೆ, ಲಕ್ಷ ಕೊಟ್ಟು ನೋಡ್ರಿ. ಮತ್ತು ವಿಡಿಯೋ ರೀಪ್ಲೇ ಮಾಡಿರಿ ನಿಮಗೆ ಬೇಕಂದ್ರೆ. ತಿಳಿತಲ್ಲ? ಹಾಂ, ಇಲ್ಲಿ 0.2 ಸರ್ವಾಸವಾಗಲಿ. ಈ ಸ್ಥಾನ ಬೆಲೆ 100, ಇದರ ಸ್ಥಾನ ಬೆಲೆ ಇದು ಶೇಕಡ. ಇಲ್ಲಿ 100, ಇಲ್ಲಿ 2 ಇಟ್ಟು ಬಿಡ್ರಿ. 1 2 3 4 0 ಇಟ್ಟು ಬಿಡ್ರಿ. 1 2 3 4 ಎಷ್ಟದ, 1 2 3 4 ಇದನ್ನೊಂದು ಬಿಡ್ರಿ. 4 ಅದಂದ್ರೆ 3 ಸ್ಥಾನ. 0.0 0 0 2 1 2 3 4 1 2 3 4 ನೋಡಿ. ಆನ್ಸರ್ ಇಸ್ ಈಕ್ವಲ್ ಟು 0.0 0 0 2. ದಶಮಾಂಶನ ಹೆಂಗೆ ಮಾಡಿದ್ನ ಅನ್ನೋದು ನೋಡಿ. ಇದರಂತೆ ಇದು ಹಂಗೆ ಭಾಳ ಸರಳ. ಇದು ಮಾಡಿರಿ. ನೀವು ನೋಡ್ಬೇಕಿಂತ ದಶಮಾಂಶಗಳನ್ನು ಹೆಂಗೆ ಶೇಕಡದಾಗ ದಶಮಾಂಶ ರೂಪದಾಗ ಹೆಂಗೆ ತಂದಿಡಬೇಕು ಅನ್ನೋದು. ಈಗ ನೋಡಿ, 1.25 ತಳಗಿದ್ರ ಸ್ಥಾನದಲ್ಲಿ 100 ಕೊಡ್ರಿ. ಇದರದ್ದು 100 ಕೊಡ್ರಿ. ಆಮೇಲೆ ದಶಮಾಂಶ ತೆಗೀರಿ. 125 ಆಯ್ತು. ತಳಗ 1ರ ಮುಂದೆ 4 0 ಕೊಡ್ರಿ. ಈಗ 1 2 3 4 ಆಲ್ರೆಡಿ 3 ಸ್ಥಾನ ಅದ. ಅವಾಗ ಏನು ಮಾಡಬೇಕು, 0.0 125. ದಶಮಾಂಶನ ಭಾಳ ಸರಳಾಗಿ ಮಾಡ್ಬೋದು ನೀವು. 0.0 125 ನೋಡಿ. ಇಷ್ಟು ನಿಮಗೆ ಬರೀ ಶೇಕಡ ಇದ್ದದ ದಶಮಾಂಶ ಮಾಡ್ಲಿಕ್ಕೆ ಇಷ್ಟು ನಿಮಗೆ ಕೊಟ್ಟಾಗ ಇನ್ನು ಮುಂದೆ ಇವು ಇದರ ವಿರುದ್ಧ ಬಂದಾಗ ನಿಮಗೆ ಭಾಳ ಸರಳ ಲೆಕ್ಕ ತಿಳಿತಾವ. ಚೆನ್ನಾಗಿ ಫೇರ್ದಾಗ ಬರ್ಕೋಬೇಕು ಇವು.